Hey! All set to go to zoo for Putani. ಈ ವೀಕೆಂಡ್ ನನ್ನ ಪುಟಾಣಿನ ಮನೆ ಹತ್ರನೇ ಇರೋ ಝೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಐ ವಾಂಟ್ ಟು ಸಿ ಹೌ ಶಿ ಇಸ್ ಗೋನಾ ರಿಯಾಕ್ಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್ ರಿಯಲ್ ಆಗಿ ಅನಿಮಲ್ಸ್ ನೋಡ್ತಾ ಇದ್ದಾಳೆ. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳಿಗಿಂತ ಜಾಸ್ತಿ ನಾನು ಎಕ್ಸೈಟ್ ಆಗಿದ್ದೀನಿ. ಸೊ ಲೆಟ್ಸ್ ಸಿ, ವಿ ಆರ್ ಆನ್ ದ ವೇ ಆಲ್ರೆಡಿ. ಇಟ್ ಜಸ್ಟ್ 15 minutes ಮನೆ ಹತ್ರ ಇರೋ ಪಾರ್ಕ್ ಜೊತೆಗೆ ಝೂ ಎರಡೂ ಇದೆ. ಸೊ it will be very nice and a small time out. Treat to Aurora because she turned 6 months. Hey, you turned 6 months. Yeah. Oh, hey. Perfect. Oh, wow. So beautiful. So greenery, so peaceful. Hi. Putani, say hi. Look her face. She's worried about something else actually. She just woke up. ವೀಕ್ಲಿ ಒಂದ್ಸಲನಾದರೂ ಈ ಥರ ಪಾರ್ಕಿಗೆ ಬರಬೇಕು. ಬಿಕಾಸ್ ಇಟ್ ಈಸ್ ಸೋ ಪೀಸ್ಫುಲ್, ಸೋ ಗ್ರೀನರಿ. ಇಟ್ಸ್ ಲೈಕ್ ಯು ಕ್ಯಾನ್ ಈಸಿಲಿ ಕನೆಕ್ಟ್ ವಿತ್ ನೇಚರ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಇಟ್ಸ್ ಲೈಕ್ ಫೀಲ್ ಸೋ ಬ್ಲೆಸ್ಡ್. Which one? Yeah, zoo hours 9 to 4 p.m. Yay! We are entering the zoo area. I hope Aurora will enjoy this one. It's all for her. Right here, baby. Look. See him? Right here. Right here. Right there. Right there. Right here, baby. Right here on the side. Right here. We have your owl. That's owl. They can take Eagle. It's also because she's sleeping. ಸ್ವೀಟ್ ನಿಂಗೆ ಅನಿಮಲ್ಸ್ ಎಲ್ಲ ಕಾಣಿಸ್ತಾ ಇದೆಯಾ ಪುಟಾಣಿ? ಅನಿಮಲ್ಸ್ ಎಲ್ಲ ಕಾಣಿಸ್ತಾ ಇದೆಯಾ ಪುಟಾಣಿ? ಅವಳಿಗೆ ಅನಿಮಲ್ಸ್ ಎಲ್ಲ ಏನು ಕಾಣಿಸ್ತಾ ಇಲ್ಲ ಅವಳ ಹೈಟಿಗೆ. ಪ್ಲಸ್ ಸ್ವಲ್ಪ ದೂರದಲ್ಲಿದೆ. ಅವಳ ಏಜಿಗೆ ಮುಖ ಹತ್ರ ಬಂದರೆ ಹತ್ತಿರದಲ್ಲಿದ್ದರೆ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು, ಕಾಣಿಸ್ತಾ ಇತ್ತು, ಎಂಜಾಯ್ ಮಾಡ್ತಾಯಿತ್ತು. ಐ ಥಿಂಕ್ ಸ್ವಲ್ಪ ದೂರ ಆಯಿತು.
ಕೇಜಲ್ಲಿ ಸ್ವಲ್ಪ ಅಥವಾ ಬೋನ್ಸ್ ಅಥವಾ ಈ ಒಂದು ಫೆನ್ಸ್ ಏನು ಹಾಕಿದ್ದಾರೆ. ಸೊ ಇಟ್ಸ್ ಲಿಟಲ್ ಬಿಟ್ ಫಾರ್. 5. Son halcones, ahí están los halcones. Los copiados son los. ಅಲ್ಲಿ ಪಾಪಾ ಪಾಪಾ ದಾದಾ ದಾದಾ. Oh, you're gonna feed them. Oh. That's so sad. I can reach it. Yeah. Oh yeah. Did you see looking at them? No. I think she's sleepy. Sweetheart? Wow, it's so beautiful, this park. ನಮ್ಮ ಮನೆಯಿಂದ 20 ಮಿನಿಟ್ಸ್ ದೂರದಲ್ಲಿ ಇಷ್ಟು ಚೆನ್ನಾಗಿರೋ ಪಾರ್ಕ್ ಇದೆಯಾ. ಮನೆ ಹತ್ರ ವಾಕಿಂಗ್ ಮಾಡೋದ್ರ ಬದಲು ಆ್ಯಕ್ಚುಲಿ ಇಲ್ಲಿಗೆ ಡ್ರೈವ್ ಮಾಡ್ಕೊಂಬಂತು ಅಟ್ಲೀಸ್ಟ್ ವೀಕೆಂಡ್ಸಲ್ಲಿ ಇಲ್ಲಿ ರನ್ನಿಂಗ್ ವಾಕಿಂಗ್ ಮಾಡ್ತಾಯಿದ್ರೆ ಎಷ್ಟೊತ್ತು ವಾಕ್ ಮಾಡಿದ್ರೆ ನಮಗೆ ವಾಕ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಆ್ಯಂಡ್ ಅದರಲ್ಲೂ ವೆಯ್ಟ್ ಲಾಸ್ ಎಲ್ಲ ಮಾಡಬೇಕಂತ ಅಂದರೆ ಯು ಡೋಂಟ್ ಹ್ಯಾವ್ ಟು ಬಿ ಆನ್ ವಾಚ್. ಓಕೆ, ಎಷ್ಟು ಮಿನಿಟ್ಸ್ ರನ್ ಮಾಡಿದ್ದೀನಿ, ಎಷ್ಟು ಮಿನಿಟ್ಸ್ ವಾಕ್ ಮಾಡಿದ್ದೀನಿ, ಎಷ್ಟು ಫಾಸ್ಟಾಗಿ ವಾಕ್ ಮಾಡಿದ್ದೀನಿ ಅಂತೆಲ್ಲ ನೋಡೋ ಅವಶ್ಯಕತೆನೇ ಇರಲ್ಲ. ಈ ಥರ ನೇಚರ್ ಮಧ್ಯದಲ್ಲಿ ವಾಕ್ ಮಾಡ್ತಾಯಿದ್ರೆ ಎಲ್ಲ ಮರ್ತೋಗ್ಬಿಟ್ಟು ವಾಕ್ ಮಾಡ್ತಾನೇ ಇರ್ತೀವಿ. ಮನೆಯಿಂದ ಕಾಲ್ ಮಾಡಬೇಕು. ಸೂಪರ್. ಆ್ಯಂಡ್ ಪ್ಲಸ್ ಇದು ಇವಾಗ ಸಮ್ಮರ್ ಆಗಿರೋದ್ರಿಂದ ಪೀಪಲ್ ಯೂಶ್ವಲಿ ಕಮ್ ಹಿಯರ್ ಆ್ಯಂಡ್ ಅವ್ರದ್ದು ಕ್ಯಾಂಪಿಂಗ್ ಮಾಡ್ಕೊತಾರೆ. ಇಫ್ ಯು ಕ್ಯಾನ್ ಸಿ ಫ್ರಮ್ ದ ಫಾರ್ ಪೀಪಲ್ ಆ್ಯಂಡ್ ಇಲ್ಲೇ ಆಟ ಆಡ್ತಾರೆ ಸ್ವಲ್ಪ ಹೊತ್ತು. ಸೊ ಮಾರ್ನಿಂಗ್ ಟು ಈವ್ನಿಂಗ್ ಇಟ್ಸ್ ಲೈಕ್ ಅ ಸ್ಮಾಲ್ ಕೈಂಡ್ ಆಫ್ ಅ ಪಿಕ್ನಿಕ್ ಟೈಮ್ ವಿತ್ ಫ್ಯಾಮಿಲಿ. ಅಲ್ಲಿ ಮಕ್ಕಳಿಗೆ ಆಟಾಡೋ ಪ್ಲೇ ಏರಿಯಾ ಇದೆ. ಸೊ ಇಟ್ಸ್ ಲೈಕ್ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ, ದೊಡ್ಡವರೆಲ್ಲ ಗ್ರಿಲ್ಲಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಮಿಡಲ್ ಏಜಲ್ಲಿರೋರೆಲ್ಲ ಏನಾದರೂ ಗೇಮ್ಸ್ ಆಟಾಡೋದಕ್ಕೆ ಅಂತ ತಂದಿರ್ತಾರೆ. ಇಟ್ಸ್ ಅ ನೈಸ್ ಪಿಕ್ನಿಕ್. ಮನೆಯಿಂದ ಹೊರಗಡೆ ಬಂದು ನೇಚರಲ್ಲಿ ಎಂಜಾಯ್ ಮಾಡಬೇಕಂತ ಅಂದರೆ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಈ ಪ್ಲೇಸ್ ಇರೋದು ಅರೋರಾದಲ್ಲಿ, ಜಸ್ಟ್ ಲೈಕ್ ಮೈ ಡಾಟರ್ಸ್ ನೇಮ್. ಎಂಥ ಒಳ್ಳೆ ಕಾನ್ಸೆಪ್ಟ್ ಅಲ್ಲ ಇದು. ಎಲ್ಲ ಮನೆ ಹತ್ರನೂ ಎಲ್ಲ ಏರಿಯಾದಲ್ಲೂ ಈ ಥರದ್ದು ಬಂದು ಪಾರ್ಕ್ ಇರುತ್ತೆ. ಆ ಪಾರ್ಕಿಗೆ ಫ್ಯಾಮಿಲಿ ಕ್ಯಾನ್ ಗೋ ಆ್ಯಂಡ್ ದೇ ಕ್ಯಾನ್ ಸ್ಪೆಂಡ್ ಟೈಮ್, ಎಸ್ಪೆಷಲಿ ಸಮ್ಮರಲ್ಲಿ. ಸೊ ಇವಾಗ ನಮಗೆಲ್ಲ ಹೇಗೆ ಅಂತ ಅಂದರೆ ಮೈಸೂರು ಝೂಗೆ ಹೋಗಬೇಕು, ಇಲ್ಲ ಬೆಂಗಳೂರಲ್ಲಿ ಬನ್ನರ್ಘಟ್ಟಾಗೆ ಹೋಗಬೇಕು, ಪ್ರಾಣಿಗಳನ್ನ ನೋಡಬೇಕೇನಾದ್ರು. ಈ ಥರ ಚಿಕ್ಕದಾಗಿ ಅಲ್ಲಲ್ಲೇ ಆ ಒಂದು ಕೌಂಟಿ ಅಂತ ಅಂದರೆ ನಮಗೆ ಡಿಸ್ಟ್ರಿಕ್ಟ್ ವೈಸ್ ಥರ ಆಗುತ್ತೆ. ಆ ಥರ ಡಿಸ್ಟ್ರಿಕ್ಟ್ ವೈಸಲ್ಲಿ ಒಂದು ಚಿಕ್ಕ ಪಾರ್ಕು ಮತ್ತು ಲಿಮಿಟೆಡ್ ಆ್ಯನಿಮಲ್ಸ್, ಲಿಮಿಟೆಡ್ ಬರ್ಡ್ಸ್. ಸೊ ಫ್ಯಾಮಿಲಿ once in a while they can get out of their house and can have a fresh air, breeze, and it's like much of a more relaxed and relieved and reset for next weekdays. Look at these trees. Wow. I am impressed. ಇದರಲ್ಲಿ ಏನಂದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಥರ ಒಂದು ಕಾನ್ಸೆಪ್ಟಲ್ಲೂ ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ಯಾಮಿಲೀಸ್ಗೆ ವೀಕೆಂಡಲ್ಲಿ ಈಗ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಯಾರು ತಲೆ ತಿನ್ನೋದು ಬೇಡ ಅವ್ರ ಹಸ್ಬೆಂಡ್ಗೆ. ಸೊ ದೇ ಕ್ಯಾನ್ ಜಸ್ಟ್ ಪ್ಯಾಕ್ ದೇರ್ ಫುಡ್ ಆ್ಯಂಡ್ ಗೋ ಟು ನಿಯರೆಸ್ಟ್ ಪಾರ್ಕ್ ಆ್ಯಂಡ್ ಎಂಜಾಯ್ this. Look at this beautiful, oh my goodness, I'm not even able to talk. I just want to enjoy this.
ಮತ್ತು ಇಲ್ಲೆಲ್ಲ ಹೇಗೆ ಪ್ಲ್ಯಾಂಟ್ಸ್ ಮತ್ತು ಟ್ರೀಸ್ ಇರುತ್ತೆ ಅಂತಂದರೆ ಸೀಸನಲ್ ವೈಸ್ ಡಿಫ್ರೆಂಟ್ ಪ್ಲಾಂಟ್ಸ್ ಡಿಫ್ರೆಂಟ್ ಟ್ರೀಸ್ ಇರುತ್ತೆ. ಲೈಕ್ ಸ್ಪ್ರಿಂಗ್ ಅಂತ ಅಂದರೆ ಸ್ಪ್ರಿಂಗಿಗೆ ಬೇರೆ ಟ್ರೀಸ್ ಇರುತ್ತೆ. ನೆಕ್ಸ್ಟ್ ಸಮ್ಮರಲ್ಲಿ ಬೇರೆ ಥರ, ಆ್ಯಂಡ್ ಫಾಲಲ್ಲಿ ಬೇರೆ ಥರ, ವಿಂಟರಲ್ಲಿ ಬೇರೆ ಥರ. ವಿಂಟರಲ್ಲಿ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಬಟ್ ಡಿಪೆಂಡ್ಸ್. ನಮ್ಮಲ್ಲೂ ಹಾಗೆ ನಮ್ಗೆ ಅದರಲ್ಲೂ ನಮ್ಮಲ್ಲಿ ವೆದರ್ ತುಂಬ ಚೆನ್ನಾಗಿದೆ. ಸೊ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಸ್ವಲ್ಪ ರಿಸರ್ಚ್ ಮಾಡಿ ಯಾವ ಏರಿಯಾದಲ್ಲಿ ಯಾವ ಸೀಸನಲ್ಲಿ ಯಾವ ಥರ ಟ್ರೀಸ್ ಹಾಕಬೇಕು, ಪ್ಲಾಂಟ್ಸ್ ಹಾಕಬೇಕು ಅಂತ ಥಿಂಕ್ ಮಾಡಿ ದೇ ಕ್ಯಾನ್ ಇಂಪ್ರೂವ್ ಆಲ್ ಲಿಟಲ್ ಬಿಟ್, ಐ ಗೆಸ್. ಈ ಥರ ಪಾರ್ಕ್ ನಾವು ಬೇಕು ಅಂತಂದರೆ ನಾವು ಊಟಿಗೆ ಹೋಗಬೇಕು, ಇಲ್ಲ ಅಂದರೆ ಬಂಡೀಪುರಾಗೆ ಹೋಗಬೇಕು. ಮನೆ ಹತ್ರ ಈ ಥರ ಎಲ್ಲ ಪಾರ್ಕ್ ಮಾಡೋದೇ ಇಲ್ಲ. ನಮಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಏನು ಸಿಗ್ತಾ ಇದೆಯಾ ಪುಟಾಣಿ ನೀನು? ಏನು ಸಿಗ್ತದೆ ನಿನಗೆ? ಏನು ಸಿಕ್ತು ಪುಟಾಣಿ? ಏನು ಸಿಕ್ತು ನಿನಗೆ? It's too windy for the face. Yeah, this. You like these, Sarah? Shakalaka boom boom shakalaka, shakalaka boom boom shakalaka, shakalaka boom boom shakalaka. I'm gonna walk here. That's a very big golf court. Yep, the park is closed. Now we are heading home. This is a quick zoo tour for Aurora. Bye bye. Say bye. Bye. Bye, sweetheart. Bye. I'm way too hungry. So, ಇದು ಕೇಸರ್ ಪುಡಿಂಗ್ ಅಂತ, ಅದು ರೈಸ್ ಪುಡಿಂಗ್, ಇದು ಪ್ಲೇನ್ ರೈಸ್ ಪುಡಿಂಗ್, ಹಾಗೆ ಇದು ಕೇಸರ್ ರೈಸ್ ಪುಡಿಂಗ್, ಮಿಡಲ್ ಈಸ್ಟರ್ನ್ ಸ್ವೀಟ್ ಬಕ್ಲಾವ. ಇನ್ನು ನೋಡೋಕ್ಕೆ ಬಂದಿಲ್ಲ, ಬಟ್ ಅಷ್ಟೊಳಗಡೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಸೊ ಹಾಗಾಗಿ I'm gonna just start eating. So good. So
ಸೂದಿಂಗ್ ಬಿಕಾಸ್ ಫ್ರಿಡ್ಜಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಇದು ತುಂಬ ಬಿಸಿಲಿದ್ದಕ್ಕೂ ಹೊರಗಡೆ ಇಟ್ ಇಸ್ ಸೋ ಗುಡ್. ಇದಿಷ್ಟಕ್ಕೂ ಇಟ್ಸ್ $17. And same thing with my husband. $17, $17, so $34. Plus I got some sweets. And then some tips. US ಎಲ್ಲದಕ್ಕೂ ಟಿಪ್ ಪೇ ಮಾಡಲೇಬೇಕು. Can you see this? Chicken keema. So good. So far ಇಷ್ಟು ಖಾಲಿ ಮಾಡಿದ್ದೀನಿ ನಾನು. ಇಟ್ಸ್ ಅ ಹ್ಯೂಜ್ ಕ್ವಾಂಟಿಟಿ. US ಅಲ್ಲಿ ಯಾವಾಗಲೂ ಜಾಸ್ತಿ ಕ್ವಾಂಟಿಟಿ ಫುಡ್ ಸರ್ವ್ ಮಾಡ್ತಾರೆ ಫಾರ್ ಅ ಪ್ರೈಸ್. ಆ್ಯಂಡ್ ಆಫ್ಕೋರ್ಸ್ ಇಷ್ಟೆಲ್ಲ ಒಂದೇ ಟೈಮಲ್ಲಿ ಖಾಲಿ ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ಒನ್ ಗುಡ್ ಥಿಂಗ್ ಯೋರ್ ಅಂತಂದರೆ ನೀವು ಎಷ್ಟೇ ತಿಂದಿದ್ರು ಎಷ್ಟೇ ಮಿಕ್ಕಿದ್ರು ದೇ ವಿಲ್ ಗಿವ್ ಯು ಅ ಬಾಕ್ಸ್. ಒಂದು ಬಾಕ್ಸ್ ಕೊಡ್ತಾರೆ. ನೀವೇನು ಉಳಿದಿರುತ್ತೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ತೊಗೊಂಡು ಹೋಗ್ಬೋದು. ಬಾಕ್ಸ್ ತೊಗೊಂಡು ಏನು ಉಳಿದಿರುತ್ತೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಮನೆಗೆ ತೊಗೊಂಡೋಗಿ ನಾಳೆ ಯಾವಾಗ ಬೇಕಾದರೂ ತಿನ್ಬೋದು. ಬಿಕಾಸ್ ವಿ ಶುಡ್ ರೆಸ್ಪೆಕ್ಟ್ ಫುಡ್ ವೇಸ್ಟ್ ಮಾಡಬಾರ್ದು. ಆ್ಯಂಡ್ ಆಲ್ಸೋ ಇಲ್ಲಿ ಎಲ್ಲ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಫುಡ್ ಅಂತೂ ಇನ್ನೂ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಹಾಗಾಗಿ ಯಾರೂ ಫುಡ್ನ ವೇಸ್ಟ್ ಮಾಡೋದೇ ಇಲ್ಲ. ಇಷ್ಟು ಉಳಿದಿದ್ರು ಲೈಕ್ 1, 2, 3 ಸ್ಪೂನ್ಸ್ 4 ಸ್ಪೂನ್ಸ್ ಎಷ್ಟು ಉಳಿದಿದ್ರು ಕೂಡ ಬಾಕ್ಸ್ ಮಾಡ್ಕೊಂಡು ಮನೆಗೆ ತೊಗೊಂಡೋಗಿ ಮನೇಲಿ ತಿಂತಾರೆ. ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಲೈಕ್ ಅ ಕ್ವಿಕ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ಗೆ ಏನಕ್ಕಾದರೂ ಪ್ಯಾಕ್ ಮಾಡ್ಕೊಂಡು ಹೋಗಿ ತಿಂತಾರೆ. ದಟ್ಸ್ ಅ ರಿಯಲ್ ಗುಡ್ ಥಾಟ್. ಫುಡ್ ವೇಸ್ಟ್ ಮಾಡಬೇಡಿ ಅಂತಾರೆ ಅಷ್ಟೇ. ಬಟ್ ರೆಸ್ಟೋರೆಂಟಲ್ಲಿ ಬಾಕ್ಸ್ ಕೊಟ್ಟರೆ ಪ್ಯಾಕ್ ಮಾಡ್ಕೊಂಡು ಹೋದರೆ ಫುಡ್ ವೇಸ್ಟ್ ಆಗೋದೇ ಇಲ್ಲ. ನಿಮ್ಗೆ ಯಾರಿಗೂ ಬಕ್ಲಾವಾ ಅಂತ ಗೊತ್ತಿಲ್ಲ ಅಂತಂದರೆ ದಿಸ್ ಇಸ್ ವಾಟ್ ಇಟ್ ಈಸ್. ಲೆಟ್ ಮಿ ಓಪನ್ ದಿಸ್. ಮಿಡಲ್ ಈಸ್ಟರ್ನ್ ಕಂಟ್ರಿ ಸ್ವೀಟ್ಸ್ ಇದು ತುಂಬ ಪಾಪ್ಯುಲರ್. ಇದು US ಅಲ್ಲಿ ಈ ಥರ ಬಕ್ಲಾವಾ ಅಂತ ಎಲ್ಲ ಕಡೆ ಸಿಗುತ್ತೆ. ಪ್ರಾಬ್ಲಿ ಬೆಂಗಳೂರಲ್ಲಿ ಇತ್ತೀಚೆಗೆ ಇಂಟ್ರಡ್ಯೂಸ್ ಆಗ್ತಾ ಇದೆ ಈ ಸ್ವೀಟ್. ಸೊ ಗುಡ್. ಪಿಸ್ತಾಶಿಯೋಯಿಂದ ಮಾಡಿರ್ತಾರೆ. ಫೀಲಿಂಗ್ಸ್ ಎಲ್ಲ ಪಿಸ್ತಾಶಿಯೋದಿಂದ ಆಗಿರುತ್ತೆ. ಡಿಫ್ರೆಂಟ್. ಅದರಲ್ಲೂ ಫೇವ್ರೇಟ್ ಅಂತಂದರೆ ಅದು ಮಿಶಿಗನಲ್ಲಿ. ನಿಮ್ಗೆ ಯಾರಾದರೂ ಫ್ರೆಂಡ್ಸು ಮಿಶಿಗನಲ್ಲಿ ಇದ್ದರೆ, ಮಿಶಿಗನ್ ಡೆಟ್ರಾಯ್ಟ್ ಆ ಏರಿಯಾದಲ್ಲಿ ಶತೀಲಾ ಸ್ವೀಟ್ಸ್ ಅಂತ ಇದೆ. ಅವ್ರ ಹತ್ರ ಈ ಥರ ಬಕ್ಲಾವಾ ಸ್ವೀಟ್ಸ್ಗಳು ಬೇರೆ ಥರದಿರುತ್ತೆ. ಬೇರೆ ಡಿಸೈನ್ಸ್, ಬೇರೆ ಫಿಲ್ಲಿಂಗ್ಸ್ ಇರುತ್ತೆ. ಮತ್ತು ತುಂಬ ಸ್ವೀಟ್ ಇರೋದೇ ಇಲ್ಲ. I'm being telling about Halim, right? This is Halim. You want to give a try? You should try this one. High protein. It's made with a lot of meat, only poor meat. Give it a good mix. It is good. Some people like it have a little bit brown sugar or honey, or But also this is one of my diet programs. It's a high protein. I made it with the sesames. So that's kind of like, right now I made it the regular, but when I put on diet, you have the same taste and you're not losing anything. Oh, nice. This is tasty. Thank you. This is on the menu. Yeah, we have it on It's there in the menu. It's number 25. Okay. Yes, like it's high protein and sugar. Oh wow. Yes, we made it here. We just asked him to bring a full one for you guys. Oh, thank you. With the food. Thank you. Thank you very much. Good. Put it in there. We got a complimentary tea. And ಅದೇ ತೋರಿಸ್ದಾಗೆ ಅವರು ಹೈ ಪ್ರೋಟೀನ್ ಸ್ವೀಟ್ಸ್ ಕೂಡ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ಜಸ್ಟ್ ಮಂಚಿಂಗ್
ಟೀ ಕುಡಿಯುವಾಗ ಹಾಗೆ ಯು ಕೀಪ್ ಮಂಚಿಂಗ್ ಮೈಂಡ್ ರೋಸ್ ಫ್ಲೇವರ್ ಆ್ಯಂಡ್ ಥರ ಮಾಡಿದ್ದಾರೆ. ಇದರಲ್ಲಿ ಪಿಸ್ತಾಶಿಯೋ ಇದೆ, ಪಿಸ್ತಾಶಿಯೋ ಸೆಸಮಿ ಎಲ್ಲ ಹಾಕಿ ಸ್ವೀಟ್ ಮಾಡಿದ್ದಾರೆ. ಹೆಲ್ದಿ ಸ್ವೀಟ್. ಫಸ್ಟ್ ಟೈಮ್ ಶುಗರ್ ಇಲ್ಲದೇ ಟೀ ಕುಡಿಯೋದಿದೆ ಫಸ್ಟ್ ಟೈಮ್. ಅದರಲ್ಲೂ ಅಂದರೆ ಮಿಲ್ಕ್ ಇಲ್ಲ, ಇಟ್ಸ್ ಲೈಕ್ ಬ್ಲ್ಯಾಕ್ ಟೀ.